ನಮಗೆಲ್ಲ ತಿಳಿದಿರುವ ಹಾಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನ ಸಹಾಯದಿಂದ ಪಾಂಡವರು ಕೌರವರನ್ನು ಮಣಿಸಿ ಹಸ್ತಿನಾಪುರದಲ್ಲಿ ಧರ್ಮವನ್ನು ಮರುಸ್ಥಾಪಿಸಿ ರಾಜ್ಯವಾಳುತ್ತಾರೆ. ಆದರೆ ಈ ವಿಜಯದ ಹಿಂದೆ ಬಹಳ ಜನರ ಬಲಿದಾನವಿದೆ. ಅಂತಹ ಬಲಿದಾನಗಳಲ್ಲಿ ಬಹಳ ಕಡಿಮೆ ಪ್ರಚಲಿತದಲ್ಲಿರುವುದು ಅರಾವಣ. ಅರಾವಣ ಪರಾಕ್ರಮಿ ಅರ್ಜುನ ಮತ್ತು ನಾಗಲೋಕದ ಉಲೂಪಿಯ ಪುತ್ರ. ಬಾಲ್ಯದಲ್ಲೇ ತನ್ನ ಜನ್ಮದ ಉದ್ದೇಶವನ್ನು ತಿಳಿದಿದ್ದ. ದೇವವಾಣಿಯ ಪ್ರಕಾರ ಪಾಂಡವರು ಕುರುಕ್ಷೇತ್ರ ಸಮರದಲ್ಲಿ ಜಯ ಸಾಧಿಸಲು ಒಂದು ಮಹಾಬಲಿದಾನದ ಅಗತ್ಯವಿತ್ತು. ಯುದ್ಧದ ಮೊದಲ ದಿನ ದೇವರಿಗೆ ವೀರಯೋಧನ ಶಿರವನ್ನು ಅರ್ಪಿಸಿದರೆ ಜಯ ಶತಸಿದ್ಧ ಎಂದು ಹೇಳಲಾಗಿತ್ತು. ಆಗ ಯಾರು ಬಲಿಯಾಗಬೇಕೆಂಬುದರ ಬಗ್ಗೆ ತೀರ್ಮಾನಿಸಲು ಒಂದು ಸಭೆಯನ್ನು ಕರೆದರು. ಸಭೆಯಲ್ಲಿ ನೀರವ ಮೌನ. ಯಾರೂ ಬಲಿಗೆ ಒಪ್ಪಲು ಸಿದ್ಧರಿರಲಿಲ್ಲ. ಈ ಸಂದರ್ಭದಲ್ಲಿ ಅರಾವಣನು ಮುಂದೆ ಬಂದು, ಈ ಧರ್ಮಯುದ್ಧಕ್ಕೆ ನಾನು ಬಲಿಯಾಗುತ್ತೇನೆ ಎಂದು ಹೇಳಿದ. ಸಭೆಯಲ್ಲಿದ್ದವರೆಲ್ಲ ಆಘಾತಗೊಂಡರು. ಪಾಂಡವರು ತಮ್ಮ ಪುತ್ರನನ್ನು ಬಲಿಕೊಡಲು ಇಚ್ಛಿಸಲಿಲ್ಲ. ಆದರೆ ಧರ್ಮ ಸ್ಥಾಪನೆಗಾಗಿ ಶ್ರೀಕೃಷ್ಣನು ಅವರನ್ನು ಒಪ್ಪಿಸಿದನು. ನಂತರ ಅರಾವಣನು ಒಂದು ಷರತ್ತು ಹಾಕುತ್ತಾನೆ. ಅದೇನೆಂದರೆ, ತಾನು ಬಲಿಯಾಗುವ ಮೊದಲು ವಿವಾಹವಾಗಿ ವೈವಾಹಿಕ ಭೋಗವನ್ನು ಅನುಭವಿಸಬೇಕು ಎಂದು ಹೇಳುತ್ತಾನೆ. ಆದರೆ ಒಂದು ದಿನದಲ್ಲಿ ಸಾಯುವ ಅರಾವಣನಿಗೆ ಯಾರೂ ಹೆಣ್ಣು ಕೊಡಲು ಮುಂದೆ ಬರುವುದಿಲ್ಲ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣನು ತಾನೇ ಮೋಹಿನಿಯ ರೂಪವನ್ನು ತಾಳಿ ಅವನನ್ನು ವರಿಸುತ್ತೇನೆ ಎಂದು ಹೇಳುತ್ತಾನೆ. ಮಾರನೆಯ ದಿನ ಅರಾವಣನು ವಿವಾಹಕ್ಕೆ ಸಿದ್ಧವಾಗಿ ಬರುತ್ತಾನೆ. ಶ್ರೀಕೃಷ್ಣನು ಮೋಹಿನಿಯ ರೂಪ ತಾಳಿ ಬರುತ್ತಾನೆ. ಮೋಹಿನಿ ಅರಾವಣರ ವಿವಾಹ ಜರುಗುತ್ತದೆ. ಅರಾವಣನು ವೈವಾಹಿಕ ಸುಖಗಳನ್ನು ಒಂದು ದಿನ ಅನುಭವಿಸಿ ನಂತರ ದೇವರಿಗೆ ಯುದ್ಧಕ್ಕೆ ಮೊದಲು ಬಲಿಯಾಗುತ್ತಾನೆ. ನೆರೆದಿದ್ದವರೆಲ್ಲರೂ ದುಃಖದಿಂದ ಮರುಗುತ್ತಾರೆ. ಮೋಹಿನಿಯ ರೂಪದಲ್ಲಿದ್ದ ಶ್ರೀಕೃಷ್ಣನು ತನ್ನ ಗಂಡನ ಸಾವಿನಿಂದ ರೋಧಿಸುತ್ತಾಳೆ. ಈ ಸಂದರ್ಭದಲ್ಲಿ ಪರಮಾತ್ಮನೂ ಸಹ ಮಾನವರ ಭಾವನೆಗಳ ಮಾಯೆಯಲ್ಲಿ ಸಿಲುಕಿ ನರಳುತ್ತಾನೆ. ಅರಾವಣನ ಬಲಿ ಮುಂದೆ ಪಾಂಡವರ ವಿಜಯವನ್ನು ನಿಶ್ಚಿತಗೊಳಿಸುತ್ತದೆ.